ಬಾಯ್ ಹಾಯ್. ನಮ್ಮ ಜೊತೆ ಧೀರೇಶ್ ಅವರಿದ್ದಾರೆ. ರೈಡ್ ಬೆಂಗಳೂರು ಟು ಡೈರೆಕ್ಟ್ ಚಿಕ್ಕಮಗಳೂರು. ಬ್ರೋ ರೈನಿಂಗ್ ಬ್ರೋ, ಯಾರ್ ನೋ ಬಸ್ ಸ್ಟ್ಯಾಂಡ್ಸ್ ಬ್ರೋ. ರೂಮ್ ಬಗ್ಗೆ ಮಾತಾಡಿ ಸ್ಟೇ ಆಗೋದಕ್ಕೆ ಒಂದು ಬಾಕಿ. ನಮ್ಮ ಜೊತೆ ಗೌತಮ್ ಡಿ ಗ್ರಾಫರ್ ಅವರು ಜಾಯ್ನ್ ಆಗಿದ್ದಾರೆ, ಹಾಗೆ ಧೀರೇಶ್ ಅವರಿದ್ದಾರೆ. ಲೊಕೇಶನ್ ದೈವ ಓ ಡ್ಯಾಡಿ ಹಾಸನ ಮುಟ್ಟ ಬೋಲಿ ಅತ್ತ ಹಾಸನ ಮುಟ್ಟ ಯಸ್ ಅಲ್ಲಿ 128 GB memory. Which one? Extrema? Ultra not supporting. I inputted Ultra but hanging. Okay. ಈಗ ನೇತ್ರಾವತಿ ಟ್ರೆಕ್ಕಿಂಗ್ ನಾಳೆ ಇರುವುದು ಅಂದರೆ 12ನೇ ತಾರೀಕು. ಇವತ್ತು 11ನೇ ತಾರೀಕು ಗುರುವಾರ ಹೊರಟಿದ್ದೀವಿ. ನಮ್ಮ ಜೊತೆ ಗೌತಮ್ ಡಿ ಗ್ರಾಫರ್ ಜಾಯ್ನ್ ಆಗಿದ್ದಾರೆ. ಬಾಯ್ ಹಾಯ್. ನಮ್ಮ ಜೊತೆ ಧೀರೇಶ್ ಅವರಿದ್ದಾರೆ. ಓಕೆ ಬಾಯ್ ಆಯ್ತಾ. ಗೌತಮ್ ಡಿ ಗ್ರಾಫರ್ ಕೇಮ್ ಫ್ರಮ್ ಆಂಧ್ರ ಪ್ರದೇಶ. ಈಸ್ ಆಲ್ರೆಡಿ ರೀಚ್ಡ್ ಇನ್ 11 o'clock I think. ರೈಡ್ ಬೆಂಗಳೂರು ಟು ಡೈರೆಕ್ಟ್ ಚಿಕ್ಕಮಗಳೂರು. ನಿಯರು ರೂಮ್ ಮಾಡಿ ಸ್ಟೇ ಆಗಿ ನಾಳೆ ನೇತ್ರಾವತಿ ಟ್ರೆಕ್ಕಿಂಗ್ ಇರುತ್ತೆ. ಇದು ನಮಗೆ ಅಂದರೆ 13ನೇ ತಾರೀಕು ಗಂಗಡೈಕಲ್ ಟ್ರೆಕ್ಕಿಂಗ್ ಇದೆ. ಓಕೆ, ನಾವು ಸ್ಟೋರೇಜ್ ಕಮ್ಮಿ ಇರೋದ್ರಿಂದ ಮೆಮೊರಿ ಕಾರ್ಡಿಗೆಲ್ಲ ಹೆವಿ ರೇಟ್ ಆಗಿಬಿಟ್ಟಿದೆ. ನಿಮಗೆ 128 GB ಆವಾಗ 1,500 ಇದ್ದಿದ್ದು ಇವಾಗ 3,500. ಅದನ್ನು ಸ್ಟಾಕ್ ಇಲ್ಲ ಮೆಮೊರಿ ಕಾರ್ಡ್ಸು. ಆನ್ಲೈನ್ ಸರ್ಚ್ ಮಾಡಿದಾಗ ಬಂತು ಎಲ್ಲರೂ ಹೆವಿ ಆ್ಯಕ್ಷನ್ ಕ್ಯಾಮರಾಸ್ ಯೂಸ್ ಮಾಡ್ತಾರೆ, ಹಾಗಾಗಿ ರೇಟೆಲ್ಲ ಹೆವಿ ಆಗಿದೆ ಅಂತ. ಇವಾಗ ಒಂದು ಗಂಟೆಗೆ ನೆಲಮಂಗಲ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿ ಮಳೆ ಹನಿ ಆಗ್ತಾ ಇದೆ. ಮಳೆ ಬರುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಗಂಟೆ ಇವಾಗ 1:35 ಆಗಿದೆ. ಊಟ ಇಲ್ಲಿ ಮಾಡೋದು ಗೊತ್ತಿಲ್ಲ. ನಮ್ಮ ಜೊತೆ ಧೀರೇಶ್ ನಮ್ಮ ರೂಮ್ಮೇಟು. ಗೌತಮ್ ಅವರು ನಮಗೆ ಕನ್ಯಾಕುಮಾರಿ ಅಂದರೆ ನಾವು ಧನುಷ್ಕೋಡಿಯಿಂದ ಕನ್ಯಾಕುಮಾರಿ ಹೋಗೋ ದಾರಿ ಮಧ್ಯೆ ಸಿಕ್ಕಿದ್ರು. ಅವರು ಸೋಲೋ ರೈಡ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟು ಎಲ್ಲ ಕಡೆ ಒಬ್ಬರೇ ತಿರುಗಾಡ್ತಾ ಇರ್ತಾರೆ ಅವರು. ಪ್ಲ್ಯಾನ್ ಏನಂದರೆ ಇವತ್ತು ಗುರುವಾರ 11 ತಾರೀಕು. ಇವತ್ತು ಬೆಂಗಳೂರಿಂದ ಒಂದು 11:30 ಹೊರಟಿದ್ದೀವಿ. ಇಲ್ಲಿಂದ ನಾವು ಚಿಕ್ಕಮಗಳೂರು, ಅಲ್ಲಿ ಎಲ್ಲಂತ ನೋಡಿ ಸ್ಟೇ ಆಗೋದು. ನಾಳೆ 12 ತಾರೀಕು ಶುಕ್ರವಾರ ನೇತ್ರಾವತಿ ಟ್ರೆಕ್ಕಿಂಗ್. ಆಲ್ಮೋಸ್ಟು ನಮ್ಮದು ಬುಕ್ಕಿಂಗ್ ಆಗಿದೆ. ಆಲ್ಮೋಸ್ಟ್ 300 ಟಿಕೆಟಲ್ಲಿ ನಮ್ಮದು ಬುಕ್ಕಿಂಗ್ ಆಗಿದೆ. ನೀವು ಟ್ರೆಕ್ಕಿಂಗ್ ಹೋಗಬೇಕಾದ್ರೆ ನಿಮಗೆ ಆನ್ಲೈನಲ್ಲಿ ಅವನಿಯನ ಅಂತ ಒಂದು ವೆಬ್ಸೈಟ್ ಸಿಗುತ್ತೆ. ಅದರಲ್ಲಿ ನೀವು ಬುಕ್ಕಿಂಗ್ ಮಾಡಿಕೊಂಡು ಸ್ಲಾಟ್ ಬುಕ್ಕಿಂಗ್ ಮಾಡ್ಕೋಬೇಕು, ಇಲ್ಲಾಂದರೆ ನಿಮಗೆ ಅಲ್ಲಿ ಹೋಗಿ ನಿಮಗೆ ಬಿಡಲ್ಲ. ದಿನಕ್ಕೆ 300 ಟಿಕೆಟ್ ಇರುತ್ತೆ ಅಷ್ಟೇ. ನಾವು 12ನೇ ತಾರೀಕು ನೇತ್ರಾವತಿ ಟ್ರೆಕ್ಕಿಂಗಿಗೆ 3 ಮಂದಿ ಬುಕ್ಕಿಂಗ್ ಮಾಡಿದ್ವಿ. ನಿಮಗೆ ಪರ್ ಪರ್ಸನ್ 500 ರೂಪಾಯಿ ಆಗಿದೆ. ಹಾಗೆ 13ನೇ ತಾರೀಕು ಶನಿವಾರ ಗಂಗಡೈಕಲ್ ಟ್ರೆಕ್, ಅದನ್ನು ಬುಕ್ಕಿಂಗ್ ಮಾಡ್ಕೋಬೇಕು. ಅದು 475 ರೂಪಾಯಿ ಪರ್ ಪರ್ಸನ್. ಅದಕ್ಕೂ 300 ಟಿಕೆಟ್ ಅಷ್ಟೇ ಇರುತ್ತೆ ಆನ್ಲೈನ್ ವೆಬ್ಸೈಟಲ್ಲಿ. ನಿಮಗೆ 15 ದಿನಕ್ಕಿಂತ ಹಿಂದ್ಗಡೆ ನಿಮಗೆ ಅದು ಓಪನ್ ಆಗುತ್ತೆ, ಯಾಕಂದರೆ 15 ದಿನದ್ದು ರಿಸರ್ವೇಷನ್ ಅಷ್ಟೇ ಇರುತ್ತೆ. ನಿಮಗೆ ಶುಕ್ರವಾರ ಶನಿವಾರ ಆದಿತ್ಯವಾರ ಫುಲ್ಲು ನೀವು ಒಂದು 12 ಗಂಟೆಗೆ ಟಿಕೆಟ್ ಓಪನಿಂಗ್ ಮಾಡ್ತಾರೆ. ಆ ಟೈಮಲ್ಲೇ ಬುಕ್ಕಿಂಗ್ ಮಾಡ್ಕೋಬೇಕು, ಇಲ್ಲಾಂದರೆ ಫುಲ್ಲು ಬುಕ್ಕಿಂಗ್ ಆಗೋಗ್ಬಿಡುತ್ತೆ ನೈಟು. ಹಾಗೆ ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ. ಹಾಗೆ ಇವತ್ತು ಹೋಗ್ತಾ ಇದ್ದೀವಿ. ನಾಳೆ ಅಂದರೆ 12 ಶುಕ್ರವಾರ ಜೂನ್ ಬುಕ್ಕಿಂಗ್ ರಿಸರ್ವೇಷನ್ ಮಾಡಿದ್ದೀವಿ. ಹಾಗೆ ಇವತ್ತು ಬೆಂಗಳೂರಿಂದ ಒಂದು 11 ಗಂಟೆಗೆ 11:30 ಹೊರಟಿದ್ದೀವಿ. ಇವಾಗ 1:15 ನೆಲಮಂಗಲ ದಾಟಿ ಹಾಸನ್ ಹೈವೇಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಮಳೆ ಬರುವ ಹಾಗಿದೆ. ಇನ್ನು ಊಟ ಮಾಡಬೇಕು, ಊಟಕ್ಕೆ ಎಲ್ಲಿ ಸ್ಟಾಪು ಅಂತ ಗೊತ್ತಿಲ್ಲ.
ನೋಡಬೇಕು. ನಾವಿವಾಗ ಇಲ್ಲಿ ಹಾಸನ ಹೈವೇ ಎಂದು ಸೆಂಟ್ರಲ್ಲಿ ಹೋಟ್ಲಿಗೆ ಊಟಕ್ಕೆ ಬಂದಿದ್ದೇವೆ. ಸಂಗೀತ ವೆಜ್ ಆ್ಯಂಡ್ ನಾನ್ ವೆಜ್. ಮೂಲೆನಾ ಮಿತ್ತ ರೆಡ್ ಚೇರ್ ಇಪ್ಪುನ ರೆಡ್ ಚೇರ್. ಒಂದು ಚಿಕ್ಕಮಗಳೂರಿಂದ 150 ಕಿಲೋಮೀಟರ್ಸ್ ಬ್ಯಾಕಲ್ಲಿ ನಾವು ಈಗ ಊಟ ಮಾಡಿದ್ದೀವಿ. ಊಟ ಮುಗಿಸ್ಕೊಂಡು ಇವಾಗ ಡೈರೆಕ್ಟ್ ಹಾಸನಕ್ಕೆ ರೀಚ್ ಆಗಿ ಅಲ್ಲಿಂದ ನಾವು ಚಿಕ್ಕಮಗಳೂರಾಗಿ ಕಳಸದಲ್ಲಿ ಸ್ಟೇ ಆಗೋ ಪ್ಲ್ಯಾನಲ್ಲಿದ್ದೀವಿ. ಇನ್ನೂ ಹಾಸನ ರೀಚ್ ಆಗ್ತಾ ಬಂದಿದ್ದೀವಿ. ಆಲ್ರೆಡಿ ಮಳೆ ಬಂದು ಹೋಗಿದೆ, ನಮಗೆ ಸಿಕ್ಕಿಲ್ಲ ಪುಣ್ಯಕ್ಕೆ. ಮಳೆ ಬಂದು ಹೋಗಿದೆ ಗಾಯ್ಸ್. ಓಹೋ ಬ್ರೋ, ರೈನಿಂಗ್ ಬ್ರೋ. ಕ್ಯಾಮರಕ್ಕೆ ಏನಾಗದಿದ್ರೆ ಆಯಿತು. ಇದ್ರ ಒಳಗಡೆ ಅಂದರೆ ನಿಮಗೆ ಪೋರ್ಟಿಂಗ್ ಪಾಯಿಂಟ್ಸ್ ಇರುತ್ತೆ, ಅದರೊಳಗಡೆ ನೀರು ಹೋಗೋದಿದ್ರೆ ಏನಾಗಲ್ಲ. ಇವಾಗ ರೈನಿಂಗ್ ಸ್ಟಾರ್ಟ್ ಆಯಿತು. There no bus stands bro. నీకు రైన్ కోట్ తెస్తుంది లెక్కడు. అయ్యలే ರೈನ್ ಕೋಟ್ ಆಯ್ತಾ ಬೋಡ? ಓಲ್ ಉಂಟು ಮಾರೆ. ಎಲ್ಲೋಲು ಉಂತಯ್ಯ, ಎಲ್ಲೋಲು ಉಂತಾಯಿ. ನಾವಿವಾಗ ಬೇಳೂರು ರೀಚ್ ಆಗಿದ್ದೀವಿ. ಟೈಮ್ ಇವಾಗ 6:35, ತುಂಬ ಲೇಟ್ ಆಗಿದೆ. ನಮಗೆ ಕಳಸಕ್ಕೆ 90 ಕಿಲೋಮೀಟರ್ಸ್ 9 ಗಂಟೆ ಅಂತ ತೋರಿಸ್ತಾ ಇದೆ. ನೋಡಬೇಕು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಬೇಳೂರಿಗೆ ರೀಚ್ ಆಗಿದ್ದೀವಿ. ಈ ಕಡೆ ಮಳೆ ಬಂದಿಲ್ಲ, ಆ ಕಡೆ ನಮಗೆ ಹೆವಿ ಮಳೆ ಸಿಕ್ತು ಮಾತ್ರ. ಹೀಗೆ ಸ್ವಲ್ಪ ಒದ್ದೆ ಆದ ಕಾರಣ ಚಳಿ ಆಗ್ತಾ ಇದೆ. ಇದೆ ಗೊತ್ತಾ ಈ ರೋಡು? ನಾವು ಬೇಳೂರು ಒಳಗಡೆಯಿಂದಾಗಿ ನಾವು ಕಳಸ ಹೋಗ್ತಾ ಇದ್ದೀವಿ. ಈ ರೋಡು ಸಖತ್ ಕರ್ವ್ ಆಗಿದೆ. ಆ ಕಡೆ ಈ ಕಡೆ ನಿಮಗೆ ಕಾಫಿ ತೋಟ, ಅಡಿಕೆ ತೋಟನೂ ಇದೆ ಇಲ್ಲಿ. 7 ಗಂಟೆ ಆಯ್ತು ಇಲ್ಲೇ. ನಾವು ರೀಚ್ ಆಗೋದು 9:05 ಅಂತ ಇದೆ. ನೋಡಬೇಕು. ಇವಾಗ ಟೈಮು 7:41 ಆಯಿತು. ಇಲ್ಲೊಂದು ಕಡೆ ಶೂ ತಗೊಂಡು ಇಲ್ಲಿ ಕೊಟ್ಟಿಗೆ ಹಾರದಲ್ಲಿದ್ದೀವಿ. ವೆರ್ ಇಸ್ ದ ಬಾಯ್ಸ್? ಟೇಕನ್ ಒನ್ ಶೂ. ಯು ವಾಂಟ್? ಅಬ್ಬಾ, ಇವಾಗ ಕೊಟ್ಟಿಗೆ ಹಾರದಲ್ಲಿ ಸಣ್ಣದೊಂದು ಸ್ಟಾಪ್ ಕೊಟ್ಟು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಇವಾಗ ಹೊರಟಿದ್ದೀವಿ. ಇನ್ನು ನಮಗೆ 1 ಅವರ್ ತೋರಿಸ್ತಾ ಇದೆ, ಖಾಲಿ 43 ಕಿಲೋಮೀಟರ್ಸಿಗೆ. ಆಲ್ರೆಡಿ ರೂಮ್ ಕಾಲ್ ಮಾಡಿ ಕೇಳಿದ್ವಿ 3 ದಿನ ಸ್ಟೇಗೆ. ಅವರು 2000 ಹೇಳ್ತಾ ಇದ್ದಾರೆ. ಆದರೆ ಇವತ್ತಿಗೆ ಅಂತ ನಾವು ಡಿಸ್ಕೌಂಟ್ ಮಾಡೋಕ್ಕೆ ಹೇಳಿ ಇವತ್ತು ಒಂದಿನ 1500, ನಾಳೆ ನಾಡಿದ್ದು 1800 ಕೊಡೋಕ್ಕೆ ಹೇಳಿದ್ದಾರೆ. ಯಾಕಂದರೆ ನಾಳೆ ನಾಡಿದ್ದು ಪೀಕ್ ಡೇಸ್, ಜಾಸ್ತಿ ವಿಸಿಟರ್ಸ್ ಇರ್ತಾರೆ. ಗಂಟೆ 9:15 ಆಗಿದೆ. ಕಳಸ ಪೇಟೆಯಲ್ಲಿದ್ದೀವಿ. ಇಲ್ಲಿಂದ ಇನ್ನೂ 3.6 ಕಿಲೋಮೀಟರ್ಸ್ ಇದೆ ನಮ್ಮ ಬುಕ್ಕಿಂಗ್ ಮಾಡಿರೋ ರೂಮ್ಗೆ. ನಿಯರ್ ರೂಮ್ ಹತ್ರ ಬಂದ್ವಿ. ನಾವು ಫೋನ್ ಮಾಡಿ ಇದ್ದೀವಿ.
ಫೈನಲಿ ರೀಚ್ಡ್. ರೂಮ್ ಬಗ್ಗೆ ಮಾತಾಡಿ ಸ್ಟೇ ಆಗೋದಕ್ಕೆ ಒಂದು ಬಾಕಿ. ನಾವೀಗ ನಮ್ಮ ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇದೇ ನಮ್ಮ ರೂಮು, ಎಲ್ಲ ಚಲ್ಲಪಿಲ್ಲಿ ಆಗಿದೆ. ಜಸ್ಟ್ ಎಂಟ್ರಿ. ನಾಳೆಗೆಲ್ಲ ಪ್ಯಾಕ್ ಆಗಿ ಇಬ್ಬರು ಮಲ್ಕೊಂಡಿದ್ದಾನೆ. ಎಲ್ಲ ನಾಳೆಗೆ ಟ್ರೆಕ್ಕಿಂಗ್ ಪ್ಯಾಕಿಂಗ್ ಆಗಿದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬೈ ಬಾಯ್. Bye bye. Good night.